ಟಿಕೆಟ್ ವಂಚಿತರು ಜೊತೆಗೆ ಅಸಮಾಧಾನದ ಹೋಗಿಯನ್ನ ಆಗಾಗ ವ್ಯಕ್ತಪಡಿಸ್ತಾ ಇರುವಂತಹ ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಅನ್ನೋ ಪ್ರಶ್ನೆ ಇದೆ. 2 ಸಲ ಬಿಜೆಪಿಯಿಂದ ಟಿಕೆಟ್ ಗಿಟ್ಟಿಸಿಕೊಂಡಿದ್ರು. ಆಪರೇಷನ್ ಕಮಲದ ಮೂಲಕ ಬಿಜೆಪಿಗೆ ಬಂದ್ ಸೇರಿದ್ರು, ನಂತರ ಅಧಿಕಾರವನ್ನು ಅನುಭವಿಸಿದ್ರು. ಬಟ್ ಈ ಸಲ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ದಾರಾ ಇವರು ಅನ್ನೋದು ಪ್ರಶ್ನೆ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರನ್ನ ಭೇಟಿಯಾಗಿದ್ದಾರೆ. ಇದು ನಾನಾ ಊಹಾಪೋಹಗಳಿಗೂ ಕೂಡ ಕಾರಣ ಆಗ್ತಾ ಇದೆ, ಕುತೂಹಲ ಮೂಡಿಸ್ತಾ ಇದೆ. ಕರಡಿ ಸಂಗಣ್ಣ ಹಾಗೂ ಲಕ್ಷ್ಮಣ್ ಸವದಿ ಅವರ ಭೇಟಿ ಆಪರೇಷನ್ ಹಸ್ತದ ಭಾಗವಾಗಿ ಲಕ್ಷ್ಮಣ್ ಸವದಿ ಅವರು ಕರಡಿ ಸಂಗಣ್ಣ ಅವರ ಮನೆಗೆ ತೆರಳಿದ್ರ ಅನ್ನೋ ಪ್ರಶ್ನೆ ಕೂಡ ಈಗ ಇದ್ದೇ ಇದೆ. ಆಮೇಲೆ ನಿಮ್ಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇತ್ತೀಚೆಗೆ ಕರಡಿ ಸಂಗಣ್ಣ ಅವರ ಬೆಂಬಲಿಗರಿದ್ದಾರಲ್ಲ ಅವರೆಲ್ಲ ಬಹುತೇಕರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಆಮೇಲೆ ಯಡಿಯೂರಪ್ಪ ಅವರು ಕರಡಿ ಸಂಗಣ್ಣ ಅವರನ್ನ ಕರೆಸ್ಕೊಂಡು ಮಾತಾಡಿಸುವಂತಹ ಪ್ರಯತ್ನ ಕೂಡ ಮಾಡಿದ್ರು. ಬಟ್ ಅದು ಸಫಲ ಆಗಿದೆಯಾ ವಿಫಲವಾಗಿದೆಯಾ ಅನ್ನೋದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಇನ್ನೂವರೆಗೆ ನಾನು ಅವರಿಗೂ ಕೇಳಿಲ್ಲ. ಅವ್ರು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಲ್ಲ. ಸಮಯ ಇದೆ, ಅವರು ಆಲೋಚನೆ ಮಾಡ್ತಾರೆ. ಅವರು ರಾಜಕೀಯ ಅವರು ಕೂಡ ತಮ್ಮ ನೆಲೆಯನ್ನು ಹುಡ್ಕೋಬೇಕಾಗತ್ತೆ. ಅಲ್ಲೇ ಇದ್ಕೊಂಡು ಅವರ ರಾಜಕೀಯ ನೆಲೆ ಹುಡ್ಕೋಬೇಕು ಅಥವಾ ಬೇರೆ ಕಡೆ ಹೋಗಿ ಅವರ ನೆಲೆಯನ್ನು ಹುಡ್ಕೋಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥದ್ದು ಅವರು ಮತ್ತು ಅವ್ರ ಕುಟುಂಬದ ಸದಸ್ಯರು. ನಾನು ಅವ್ರಿಗೆ ಬರಬೇಕು ಅಂಥೇಳಿ ನಾನು ಇವತ್ತೇನು ಆಹ್ವಾನವೂ ಕೊಟ್ಟಿಲ್ಲ. ಕುಶಲೋಪಾರಿಯಾಗಿ ಇವತ್ತು ಮಾತಾಡಿದ್ವಿ. ಸಮಯ ಇದೆ, ಇನ್ನು ಮುಂದಿನ ದಿನಮಾನದಲ್ಲಿ ಕಾಲ ತೀರ್ಮಾನ. ಅವರಿಗೊಂದು ಒಳ್ಳೆ ಭವಿಷ್ಯ ಸಿಗಬೇಕು ಅಂತಕ್ಕಂಥ ನನ್ನ ಅಪೇಕ್ಷೆ. ನೋಡೋಣ, ಕಾಲ ಇನ್ನೂ ಮಿಂಚಿಲ್ಲ, ಕಾಲ ಇನ್ನೂ ನಮ್ಮ ಮುಂದಿದೆ, ಸಮಯ ಇದೆ. ಆ ಸಮಯಕ್ಕನುಸಾರವಾಗಿ ಅವ್ರ ಜೊತೆಗೆ ಇಟ್ಟುವರೆಗೆ ನಾನು ಮಾತಾಡಿದಾಗ ಬರಲೇಬೇಕು ಅಂತ ನಾನು ಕೇಳಿಲ್ಲ. ಅವ್ರ ನಾಡಿ ಮಿಡಿತ ಅವ್ರ ಆಲೋಚನೆಗಳನ್ನು ಸ್ಟಡಿ ಮಾಡಿದ್ದೀನಿ.